ಸಂಸೃಷ್ಟಂ ಧನಾಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ ಭಿಯಂ ದಧಾನ ಹೃದಯೇಷು ಶತ್ರವಃ ಪರಾಜಿತಾಸು ಅಪನಿಲಯಂತಾಂ. ಈ ಭಗವಂತನ ಎರಡು ರೂಪಗಳು, ಒಂದು ವರುಣ ಅಂತ ಮತ್ತೊಂದು ಮನ್ಯು ಅಥವಾ ನರಸಿಂಹ ಅಂತ. ಇವೆರಡೂ ರೂಪಗಳು ನನಗೆ ಎರಡೂ ರೀತಿಯಾದಂಥ ಸಂಪತ್ತನ್ನು ಕೂಡ ಈ ಜೀವನವೆಂಬ ಯುದ್ಧದಲ್ಲಿ ಗೆದ್ದು ತಂದುಕೊಡಲಿ. ಭಗವಂತ ವರುಣ ಎಂಬ ರೂಪದಿಂದ ನನ್ನನ್ನು ತನ್ನ ಭಕ್ತ ಅಂತ ಆಯ್ಕೆ ಮಾಡ್ಕೋಬೇಕು. ಯಮೈವೇಶ ವೃಣತೆ ತೇನ ಲಭ್ಯ ಅಂತ ಹೇಳಿದಂತೆ, ಭಗವಂತ ನೀನು ನನ್ನವನು ಅಂತ ನನ್ನನ್ನು ಆಯ್ಕೆ ಮಾಡಿಕೊಂಡ್ರೆ ಆಗ ನನ್ನಿಂದ ಏನಾದರೂ ಧರ್ಮ ಕಾರ್ಯ ಸಾಧ್ಯ ಆದೀತು. ಮತ್ತೆ ಮನ್ಯು ಅಂದರೆ ಯಜ್ಞ. ಹೀಗೆ ಭಗವಂತ ನನ್ನನ್ನು ತನ್ನ ಭಕ್ತ ಅಂತ ಸ್ವೀಕಾರ ಮಾಡಿದರೆ ಮುಂದೆ ಮನ್ಯುವು ಕೂಡ ಅಂದರೆ ಯಜ್ಞವು ಕೂಡ ಸಾಧ್ಯ ಆಗ್ತದೆ. ಹೀಗೆ ವರುಣ ಎಂಬ ರೂಪದಿಂದ ಮತ್ತೆ ಮನ್ಯು ಎಂಬ ರೂಪದಿಂದ ಭಗವಂತ ನಮಗೆ ಎರಡೂ ರೀತಿಯಾದ ಸಂಪತ್ತನ್ನು, ಲೌಕಿಕದ ಸಂಪತ್ತು ಮತ್ತೆ ಪಾರತ್ರಿಕ ಸಂಪತ್ತು, ಹೀಗೆ ಎರಡೂ ರೀತಿಯಾದ ಸಂಪತ್ತನ್ನು ಕೂಡ ನನಗೆ ಅವನು ಕೊಡಲಿ. ಮತ್ತೆ ಆ ನರಸಿಂಹ ರೂಪದ ಭಗವಂತನ ರಕ್ಷಣೆಯಲ್ಲಿ ನಮ್ಮ ಶತ್ರುಗಳೆಲ್ಲ ಸೋತು ಹೋಗಲಿ, ಅವರ ಹೃದಯದಲ್ಲಿ ಭಯ ಆಗಿ ಅವರು ಸೋತು ನಿರ್ವಿಣ್ಣರಾಗಿ ಮತ್ತೆಂದು ಯಾರಿಗೂ ಕಾಣದಂತೆ ಅಜ್ಞಾತ ಪ್ರದೇಶಕ್ಕೆ ಹೊರಟು ಹೋಗುವಂತಾಗಲಿ. ವರುಣ ರೂಪದ ಭಗವಂತ ಮತ್ತೆ ಮನ್ಯು ಯಜ್ಞ ರೂಪದ ಭಗವಂತ, ಇವರಿಬ್ಬರು ಕೂಡ ಅಸ್ಮಭ್ಯಂ ನಮಗೆ ಸಂಸೃಷ್ಟಂ ಜೊತೆಗೂಡಿದ. ಎರಡೂ ಸಂಪತ್ತು ಕೂಡ ನಮಗೆ ಬೇಕೇ ಬೇಕು. ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಐಹಿಕ ಸಂಪತ್ತು ಬೇಕು ಮತ್ತೆ ಪಾರತ್ರಿಕ ಸಂಪತ್ತು ಕೂಡ ನಮಗೆ ಶಾಶ್ವತವಾಗಿ ಬೇಕು. ಹೀಗೆ ಸಂಸೃಷ್ಟಂ ಒಟ್ಟುಗೂಡಿದ, ಉಭಯಂ ಎರಡೂ ರೀತಿಯಾದ ಧನಂ ಸಂಪತ್ತನ್ನು, ಸಮಾಕೃತಂ ಅಂತ ಅದಕ್ಕೆ ಮತ್ತೊಂದು ವಿಶೇಷಣ, ಗೆದ್ದು ತಂದದ್ದು. ಭಗವಂತನೇ ಗೆದ್ದು ತರಬೇಕು ಈ ಸಂಪತ್ತನ್ನು. ಹೀಗೆ ಸಂಸೃಷ್ಟಂ ಉಭಯಂ ಸಮಾಕೃತಂ ಅಂತ ಈ ಮೂರು ವಿಶೇಷಣಗಳು ಧನಕ್ಕೆ, ಸಂಪತ್ತಿಗೆ. ಅಸ್ಮಭ್ಯಂ ನಮಗೆ ದತ್ತಾಂ ಕೊಡಲಿ ಅಂತ ಪ್ರಾರ್ಥನೆ. ಮತ್ತು ಹೃದಯೇಶು ತಮ್ಮ ಮನಸ್ಸುಗಳಲ್ಲಿ ಭಯಂ ಹೆದರಿಕೆಯನ್ನು ದಧಾನಾಹ ತುಂಬಿಕೊಂಡಂತಹ ಶತ್ರವಃ ಶತ್ರುಗಳು ಪರಾಜಿತಾಸಹ ಸೋತವರಾಗಿ ಅಪನಿಲಾಯಂತಾಂ ಓಡಿ ಹೋಗಲಿ ಅಂತಿದಿಷ್ಟು ಅದರ ಅನ್ವಯಾರ್ಥ. ಅಲ್ಲಿಗೆ ಈ ಮನ್ಯು ಸೂಕ್ತದ ಒಟ್ಟಾರೆ ಅರ್ಥ ವಿವರಣ ಸಮಾಪ್ತವಾಗಿದೆ.